ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ಮನೇಲಿ ರಾಶಿ ಕೆಲಸ ಇದೆ. ಬಟ್ಟೆ ಎಲ್ಲ ತೊಳೆದು ಹಾಗೆ ಇಟ್ಟಿದ್ದೆ, ಫೋಲ್ಡ್ ಮಾಡಿಟ್ಟಿರಲಿಲ್ಲ. ಆ ಕೆಲಸನ ಬೇಗ ಮುಗಿಸ್ಕೊಂಡ್ರೆ ಬೇಗ ಎಲ್ಲ ಕೆಲಸನ ಮುಗಿಸ್ಕೊಬೋದು ಅಂದ್ಕೊಂಡು ನಾನು ಬಟ್ಟೆ ಫೋಲ್ಡ್ ಮಾಡಿಡೋದ್ರಿಂದನೇ ಸ್ಟಾರ್ಟ್ ಮಾಡಿಕೊಂಡೆ ಕೆಲಸನ. ಬಟ್ಟೆ ಒಂದು ಕಂಪ್ಲೀಟಾಗಿ ಖಾಲಿ ಆಯಿತು ಅಂದರೆ ಅರ್ಧ ಜಾಗ ಮನೆಯಲ್ಲಿ ಫ್ರೀ ಅನಿಸುತ್ತೆ. ಸೊ ಹಂಗಾಗಿ ಬೇಗ ಬಟ್ಟೆ ಫೋಲ್ಡ್ ಮಾಡಿಟ್ಕೊಂಡು ಆಮೇಲೆ ಪಾತ್ರೆ ಇತ್ತು, ತುಂಬ ಪಾತ್ರೆ ಇದ್ದಿದ್ದರಿಂದ ಬೇಗ ಅವನ್ನು ಕೂಡ ತೊಳೆದು ಹಾಗೆ ದಬಾಕ್ತಾ ಇದ್ದೆ, ನೀರು ಸೋರ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಪಾತ್ರೆನ ಆಯಾ ಜಾಗಕ್ಕೆ ಜೋಡಿಸ್ಕೊಳ್ಳುವಾಗ ನೀರಿದ್ದರೆ ಅದು ಮನೆಯೆಲ್ಲ ನೀರಾಗುತ್ತೆ. ಹಾಗೆ ಪಾತ್ರೆ ಜೋಡಿಸ್ಕೊಳ್ಳೋತಾ ಎಲ್ಲ ನೀರು ಹಾಗೆ ಹರಡುತ್ತೆ. ದಬಾಕೊಂಡು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಆದಮೇಲೆ ಅಡುಗೆ ಮನೆ ಸ್ವಲ್ಪ ನೀಟಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಆಗ ನನಗೆ ಇನ್ನೂ ಜಾಸ್ತಿ ಎಂಕರೇಜ್ ಆದಂಗೆ ಆಯಿತು, ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ. ಈಗ ಬರೋ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಸ್ಟವ್ ಎಲ್ಲ ಒರೆಸ್ಕೊಂಡು ಅಡುಗೆ ಮನೇನ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಹಾಲಿಗೆ ಬಂದಮೇಲೆ ಸೋಫಾ ಕವರ್ಸ್ ಎಲ್ಲ ಹಾಗೆ ಇತ್ತು, ಎಲ್ಲ ಹರಡ್ಕೊಂಡಿತ್ತು. ಪಾಪ ರಾಶಿ ತುಂಬಾ ಹರಡಾಕ್ಬಿಟ್ಟಿದ್ಲು. ಅದನ್ನೆಲ್ಲ ನೀಟ್ ಮಾಡಿಕೊಂಡು ನೀಟಾಗಿ ಎಲ್ಲ ಕಡೆಯಿಂದನೂ ಮನೇನ ಕ್ಲೀನ್ ಮಾಡ್ಕೊಂಡು ಬಂದೆ. ಕಸ ಗುಡಿಸಿ ಅದನ್ನು ನೀಟಾಗಿ ಡಸ್ಟ್ಬಿನ್ಗೆ ಹಾಕಿ ಆಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಈಗ ವೆದರು ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಬೇಗ ಕೂದಲು ಆರಿಸ್ಕೊಳ್ಳಿಲ್ಲ ಅಂದರೆ ನನಗೆ ಶೀತ ಆಗಿಬಿಡುತ್ತೆ. ಸೊ ಹಂಗಾಗಿ ಹೇರ್ ಡ್ರೈ ಮಾಡಿಕೊಂಡು ಕೂದಲು ಬಾಚ್ಕೊಳ್ತಾ ಇದ್ದೀನಿ. ಆಮೇಲೆ ಮುಖಕ್ಕೆ ಸ್ವಲ್ಪ ಕ್ರೀಮು ಪೌಡ್ರೆಲ್ಲ ಹಾಕ್ಕೊಂಡು ಒಂದು ಐಲೈನರ್ ಇಟ್ಕೊಂಡು ಸಿಂಪಲ್ಲಾಗಿ ಒಂದು ಬಟ್ಟೆ ಇಟ್ಕೊಂಡು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಬಟ್ಟೆನೆಲ್ಲ ಮಿಷಿನ್ಗೆ ಹಾಕಿ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡೆ. ವಾಷಿಂಗ್ ಮಿಷಿನ್ ಆಗೋ ಅಷ್ಟರಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡು ಹಾಗೆ ಪಕ್ಕದ ಮನೆ ಅಂಕಲ್ಗೂ ಸೇರಿಸಿ ಟೀ ಮಾಡಿದೆ. ಟೀ ಮಾಡಿ ನೈಟು ಊಟಕ್ಕೆ ಪಾಲಕ್ ರಸಂ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಪಾಲಕ್ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಜೀರಿಗೆ, ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ಅದನ್ನು ರುಬ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಹಾಕ್ಕೊಂಡು ರುಬ್ಕೊಂಡಂತಹ ಮಸಾಲೆನ ಹಾಕಿ ಸ್ವಲ್ಪ ನೀರು ಬಿಟ್ಟು ಉಪ್ಪು ಹಾಕಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಅದನ್ನು ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಮಿಷಿನ್ ಕೂಡ ಬಟ್ಟೆ ಎಲ್ಲ ಆಗಿತ್ತು. ಬಟ್ಟೆ ಎಲ್ಲದನ್ನು ಒಂದು ಡಬ್ಬಲ್ಲಿ ಬಟ್ಟೆ ಎಲ್ಲನೂ ಎತ್ತಾಕೊಂಡು ಬಟ್ಟೆನೆಲ್ಲ ಒಣಗಾಕೋದ್ರಿಂದ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.